ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಂದು ದೊಡ್ಡ ಬಿಲ್ಡಿಂಗ್ ನ ಕಟ್ಟಿ ಇವತ್ತಿನ ದಿವಸ ರೂರಲ್ ಹೈಸ್ಕೂಲ್ ಆಯ್ತು, ರೂರಲ್ ಕಾಲೇಜ್ ಆಯ್ತು, ರೂರಲ್ ಡಿಗ್ರಿ ಕಾಲೇಜ್ ಆಯ್ತು, ಈ ತರ ಒಂದು ಬೆಟ್ಟದಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರ್ತಾರೆ. ಅದು ಡೆಡಿಕೇಶನ್ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. Everyone will be getting nice percentage, but what next after degree should be questioned from now onwards. At the degree ಆದ್ಮೇಲೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ತಗೋತೀರಾ, ಬ್ಯಾಂಕ್ ಎಕ್ಸಾಮ್ಸ್ ತಗೋತೀರಾ, ಏನ್ ಕಾರ್ಪೊರೇಟ್ ಜಾಬ್ಸ್ ತಗೋತೀರಾ, ಅದನ್ನ ನೀವು ಡಿಸೈಡ್ ಮಾಡುವಂತ ಒಂದು ಗ್ಯಾಪ್ ಬಂದು ಈ ಡಿಗ್ರಿಯಲ್ಲಿ. ಸೊ ಡಿಸೈಡ್ ವಾಟ್ ಯು ವಾಂಟ್ ಟು ಡೂ ನಾವು. ಓಕೆ, ಅಂಡ್ ಆಸ್ ವಿ ಹ್ಯಾವ್ ಟೋಲ್ಡ್ ಯು, ಯಾರ್ಯಾರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಂಟ್ರೆಸ್ಟ್ ಇದೆಯೋ, ಸೊ ದೇರ್ ಇಸ್ ಅನ್ ಆದ್ರಿಂದ ನಾವು ಅವರ ಮಕ್ಕಳ ಒಂದು ಒತ್ತಾಯಕ್ಕೋಸ್ಕರ ನಾವು ಡಿಗ್ರಿ ಕಾಲೇಜನ್ನು ನಾವು ಮಾಡಿದ್ದು. ಆದರೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಎಲ್ಲ ಉಪನ್ಯಾಸಕರಿಗೂ ಮತ್ತು ನಿಮಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಗ್ರಾಮೀಣ ವಿದ್ಯಾಸ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾರು ಈಗ ಫೈನಲ್ ಇಯರ್ ಅಲ್ಲಿ KS, IAS ಅಥವಾ ಏನಾದರೂ ಕಾಂಪಿಟೇಷನ್ಸ್ ಎಕ್ಸಾಮ್ಸ್ ಹೋಗ್ಬೇಕು ಅನ್ನೋದಾದ್ರೆ, ಕೋಲಾರದಲ್ಲಿ ನಮ್ಮ DCP ದೇವರಾಜ್ ಅವರು ಅವ್ರ ತಂದೆ ತಾಯಿ ಹೆಸರಲ್ಲಿ ಕಮ್ಮಿ ದುಡ್ಡಿಗೆ ಕ್ಲಾಸಸ್ ನಡೆಸ್ತಾರೆ. ಶನಿವಾರ ಭಾನುವಾರ ಬೇಕಾದ್ರೆ ನಾನು ನಿಮ್ಮ ಡೈರೆಕ್ಟರ್ ಕೇಳಿ ಬೇಕಾದ್ರೆ ಬಸ್ಸು ಕೊಡ್ಬೇಕಾ ಅಥವಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆಯಾ ಏನು ಅಂತ ಹೇಳಿ ಮಾತಾಡಿಕೊಂಡು ಅದನ್ನು ಕೊಡ್ತೇವೆ. ಫೈನಲ್ ಇರತಕ್ಕಂಥ ಮಕ್ಕಳು ಅದರ ಸದುಪಯೋಗವನ್ನು ಪಡ್ಕೋಬಹುದು. ಎಂಜಾಯ್ ಮಾಡಿ, ಬಿ ಇನ್ ಯೋರ್ ಲಿಮಿಟ್ಸ್. ಡೋಂಟ್ ಎವರ್ ಥಿಂಕ್ ದಟ್ ಯಾರು ವಾಚ್ ಮಾಡ್ತಾ ಇಲ್ಲ ಅಂತಂದ್ರೆ ಮಾತ್ರ ದಟ್ ಇಸ್ ಸ್ಟುಪಿಡ್ ಥಿಂಗ್. ಕ್ಲಾಸಿಗೆ ಬರ್ತೀನಿ, ಒಬ್ಬೊಬ್ಬರು ಲಿಸ್ಟ್ ಕೊಡ್ತೀನಿ ಏನೇ ಮಿಸ್ಟೇಕ್ ಮಾಡಿದ್ರೆ ಅಂತ. ಐ ಸ್ವೇರ್ ಎವ್ರಿ ಡೇ ಐ ವಾಚ್ ಯುವರ್ ಫೋನ್. ಕ್ಲಾಸಲ್ಲಿ ಯಾರು ಏನ್ ಮಾಡ್ತೀರಾ, ಸ್ವಾಗತದಲ್ಲಿ ಏನಾಯ್ತು ಎಲ್ಲಾನು ನಾನು ನೋಡ್ತೀನಿ. ನಾನು ಅಟೆಂಡ್ ಆಗಿದ್ದೀನಿ ಪ್ರೋಗ್ರಾಮ್ಸ್. ಓನ್ಲಿ ಥಿಂಗ್ ಇಸ್ ಐ ಡೋಂಟ್ ನೋ ಯುವರ್ ನೇಮ್ಸ್. ಐ ಮೀನ್ ಫ್ರೆಶರ್ಸ್ ಕೆಲವೊಬ್ಬರದು, ಬಟ್ ಜಸ್ಟ್ ಕಿಡಿಂಗ್. And I forgot to mention Darshan, Lavina, and Karthik, and drivers, everyone, all faculties, everyone have been a very strength and very supportive. So ಚೆನ್ನಾಗಿ ಕಾಲೇಜ್ ಹೆಸರು ಬೆಳೆಸ್ಕೊಂಡು ಹೋಗಿ, ಉಳಿಸ್ಕೊಂಡು ಹೋಗಿ. So I will be winding up with this. So once again, Jai RCB. ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳೆಲ್ಲ ಹೆಚ್ಚು ಮಕ್ಕಳು ಎಲ್ಲ ನಮ್ಮ ಮಕ್ಕಳೇ. ನೀವು ಪ್ರತಿದಿನ ನಾನು ನೋಡ್ತಾ ಇರ್ತೀನಿ, ಬೇರೆ ಕಾಲೇಜಿಗೆ ಹೋಲಿಸಿದ್ರೆ ನಮ್ಮ ಕಾಲೇಜ್ ಎಲ್ಲ ಕಾಲೇಜಿಗಿಂತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಕೆಲವು ಮಕ್ಕಳು ಪ್ರೀತಿಯಿಂದ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ನಾನು ಮಾತಾಡ್ತೀನಿ, ಅವರು ಮಾತಾಡ್ತಾರೆ. ಮಕ್ಕಳು ಎಲ್ಲ ಒಳ್ಳೆಯವರಿದ್ದೀರಿ. ಮತ್ತು ಇನ್ನೊಂದೇನೋ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದರು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ತಂದೆ ತಾಯಿ ಎಲ್ಲರೂ ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಿಮ್ಮನ್ನು ಕಳಿಸ್ತಾರೆ. ನೀವು ಚೆನ್ನಾಗಿ ಓದಬೇಕು, ನಿಮ್ಮ ಭವಿಷ್ಯವನ್ನು ನೀವು ನಿರ್ವಹಿಸ್ಕೋಬೇಕು. SLC ವರ್ಗೂ ನಾವು ಹೇಳ್ತೀವಿ, PUC ವರ್ಗೂ PUC ವರ್ಗೂ ನಿಮ್ಮನ್ನು ತಿದ್ದು ಬಿಟ್ರೆ ಡಿಗ್ರಿನಲ್ಲಿ ನಾವೇ ತಿದ್ದಷ್ಟಿಲ್ಲ. ನಿಮಗೆ ಗೊತ್ತು ಯಾವ ಗುರಿಯನ್ನು ನಾವು ಮುಟ್ಟಬೇಕು, ಏನಾಗಬೇಕು ಅಂತೆಲ್ಲ ನೀವು ಈಗಾಗಲೇ ನಿರ್ಧರಿಸ್ಕೊಂಡಿದ್ದೀರಾ. ಅದೇ ಥರ ಎಲ್ಲ ಒಳ್ಳೆ ಮಕ್ಕಳಿದ್ದೀರಾ. ನಮ್ಮ ಶ್ರೀಮತಿ ಮೇಡಮ್ ಹೇಳಿದ್ರು KS, IAS ಎಲ್ಲ ಆಗಬೇಕು ಅಂತ ಗುರಿ ಇಟ್ಕೊಂಡಿರೋ ಮಕ್ಕಳಿಗೆ ಇದ್ದೀರಾ. ಡಿಗ್ರಿ ಮೊದಲು ಹೋಗ್ಬೇಕಂತಂದ್ರೆ ಬಸ್ಗಳಲ್ಲಿ ಹೋಗಿ ಕಷ್ಟಪಟ್ಟು ಏನೇನೇ ಮಾಡ್ತಾ ಇದ್ರು. ಕಾಲೇಜಿಗೆ ಕಳ್ಸೋದೇ ಕಷ್ಟ ಆಯಿತು. 7th ನಿಲ್ಲಿಸ್ತಾ ಇದ್ರು, 10th ನಿಲ್ಲಿಸ್ತಾ ಇದ್ರು. ಇವಾಗ ಏನಿಲ್ಲ, ಮನೆ ಮುಂದೆ ಬಸ್ ಹತ್ಬೋದು, ಕಾಲೇಜ್ ಹತ್ರ ಬಸ್ ಇಳಿಬೋದು. ಎಷ್ಟು ಅನುಕೂಲ ಇದೆ ಅಂದ್ರೆ ಅಷ್ಟು ಅನುಕೂಲ ಇದೆ. ಆದರೆ ಆ ಅನುಕೂಲದ ತಕ್ಕಂಗೆ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡಿಬೇಕಾಗತ್ತೆ. ಅಲ್ಲಿ ಏನೋ ಬೃಹದಾಕಾರವಾದಂತ ಒಂದು ದೊಡ್ಡ ಬಿಲ್ಡಿಂಗ್ ನ ಕಟ್ಟಿ ಇವತ್ತಿನ ದಿವಸ ರೂರಲ್ ಹೈಸ್ಕೂಲ್ ಆಯ್ತು, ರೂರಲ್ ಕಾಲೇಜ್ ಆಯ್ತು, ರೂರಲ್ ಡಿಗ್ರಿ ಕಾಲೇಜ್ ಆಯ್ತು, ಈ ತರ ಒಂದು ಬೆಟ್ಟದಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರ್ತಾರೆ. ಅದು ಡೆಡಿಕೇಶನ್ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತದನಂತರ ಈಗ ನಮ್ಮ HM ಆದಂತ ಮಂಜುಳಾ ಮ್ಯಾಮ್ ಅವರು ಒಂದೆರಡು ನಿಮಿಷ ಮುಂಚೆ ಮಾತನಾಡಿದ್ರು. ಬಹುಶಃ ನಿಮ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಶಿ ಇಸ್ ವರ್ಕಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಟ್ ಸಿನ್ಸ್ 1992. ಬಹುಶಃ ನಿಮ್ಮ ಇಲ್ಲಿದ್ದಂತ ನಮ್ಮ ಪ್ರೊಫೆಸರ್ಸ್ ಕೂಡ ಸುಮಾರಷ್ಟು ಜನ ಹುಟ್ಟಿರಲ್ಲ ಅನ್ಸುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮೇಡಮ್ ಅವರು ಕಳೆದ 30-32 ವರ್ಷಗಳಿಂದ ಬೆಂಗಳೂರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಂಗಳೂರು 5:15 ಟ್ರೈನ್ ಹತ್ತಿ
ಬಂದು ತಿರ್ಗಿ ಸಂಜೆ 6 ಗಂಟೆಗೆ ಅದೇ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದಾರೆ. ದಟ್ ಈಸ್ ಡೆಡಿಕೇಶನ್. ಮೇಡಮ್ ಅವರು ಇನ್ನು 1 ತಿಂಗಳಷ್ಟೇ ಮೇಡಮ್ ಅವರು ರಿಟೈರ್ ಆಗ್ತಿದ್ದಾರೆ. ಬಹುಶಃ ಈ ವೇದಿಕೆ ಸಿಗುತ್ತೋ ಇಲ್ಲೋ ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತೆ ಇದೇ ರೀತಿ 5 ಗಂಟೆಗೆ ಎದ್ದು ನಮ್ಮ ರೂರಲ್ ಕಾಲೇಜಿನ ಪ್ರಿನ್ಸಿಪಲ್ ಸರ್ ಆದಂತ ನಮ್ಮ ಮಲ್ಲಿಕಾರ್ಜುನ್ ಸರ್ 5 ಗಂಟೆಗೆ ಅವ್ರ ಊರು ಚಿಂತಾಮಣಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದು 8 ಗಂಟೆಗೆ ಫಸ್ಟ್ ಗೇಟ್ ಓಪನ್ ಮಾಡಿ ರೂಮಲ್ಲಿ ಇರ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಸರ್. ದಟ್ ಈಸ್ ಡೆಡಿಕೇಶನ್. ಫೈನಲಿ ನಮ್ಮ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಶ್ರೀಮತಿ ಮ್ಯಾಮ್ 1 ತಿಂಗಳು ಮಗು ಈಗ ಹಾಲು ಉಣಿಸಿ ಈಗ ಈ ಪ್ರೋಗ್ರಾಮ್ ಬಂದಿದ್ದಾರೆ. ದಟ್ ಈಸ್ ಡೆಡಿಕೇಶನ್. So why I am telling is, see, if you have this dedication in life, you can succeed. You will be successful. ಆಯ್ತಾ? ಈ ಡೆಡಿಕೇಶನ್ ನ ಪ್ರತಿಯೊಂದು ಸ್ಟೂಡೆಂಟ್ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ ನಿಮ್ಮ ಮನೆ ಮೆಟ್ಟಲು ಏರುತ್ತೆ. ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತೀರಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಏನು ಪ್ರಶಂಸೆ ಅಂತ ಹೇಳ್ತೀರಾ ನೀವು, ಹೊಸಬರನ್ನ ವೆಲ್ಕಮ್ ಮಾಡೋದು, ಆ ಒಂದು ಇದನ್ನ ಇಲ್ಲಿ ಹಮ್ಮಿಕೊಂಡಿದ್ದೀರಿ ನೀವು, ಭಾರಿ ಸಂತೋಷವಾಗಂತ ಸಂಗತಿ. ಆದ್ರೆ ನಾವು ಬರೀ ಮಾತಾಡಿದಾಗ ಅಷ್ಟೇ, ಇನ್ನು 2 ನಿಮಿಷ ನಮಗೆ ಕಾಲಾವಕಾಶ, ತದನಂತರ ನಾವು ಔಟು, ನೀವು ಇನ್ನು. ಹಾಗೆ ಏನು ಅಂತ ಹೇಳಿದ್ರೆ, ಯಾರು ಫೈನಲ್ ಅಲ್ಲಿ ಇದ್ದಿಲ್ಲ ಇವಾಗ. ಬೇಕಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಹೇಳ್ತಾ, ಮತ್ತೆ ನಮ್ಮ ಪ್ರಿನ್ಸಿಪಾಲ್ ನಮ್ಮ ಇವರಿಗೆ ಆಲೋಚನೆ ಲಕ್ಷ ಇರಿಸ್ಕೊಂಡು ಮತ್ತು ಮುಂದೆ ಇರ್ತಕ್ಕಂಥ ನಿಮಗೂ ಎಲ್ರಿಗೂ ಹೇಳೋದು ಏನು ಅಂತ ಹೇಳಿದ್ರೆ, ಬೇತಮಂಗಲ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಪ್ಲೇಸ್. ವೈ? ಬಿಕಾಸ್ first electricity in Asia continent only in Betmangala. After only Mysore, Bangalore, and Delhi, Bombay, Calcutta and all. First goes to Betmangala. Like that, tap water is also first only Betmangala, then after Asia continent. ನೀವು ಏನ್ ಬೇಕಾದ್ರೆ ನೋಡಿ, ಬೆಂಗಳೂರಲ್ಲಿ ಇವಾಗ ಅಮೆರಿಕನೇ ಬೆಂಗಳೂರಲ್ಲಿದೆ. ಯಾವುದೇ ಒಂದು ದೇಶಕ್ಕಿಂತ ಬೆಂಗಳೂರು ಕಮ್ಮಿ ಇಲ್ಲ. ಆದರೆ 127-28 ವರ್ಷಗಳ ಹಿಂದೆನೆ ಬೇತ್ಮಂಗಲ ಅಷ್ಟೊಂದು ಪ್ರಖ್ಯಾತಿ ಆಗಿತ್ತು. ಅದರ ಜೊತೆಗೆ ಬೇತ್ಮಂಗಲಲ್ಲಿರ್ತಕ್ಕಂಥ ದೇವಸ್ಥಾನ ಸುಮಾರು 5,000 ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲೇ ಅಲ್ಲ, ಬೇರೆ ಎಲ್ಲೂ ಕೂಡ ಅಷ್ಟೊಂದು ಹಳೆ ದೇವಸ್ಥಾನ ಇಲ್ಲ. ಆ ಥರ ಬೇತ್ಮಂಗಲ. ಈಗ ಪ್ರಪ್ರಥಮವಾಗಿ ನಾನು ಪ್ರಭಾಕರ್ ಮಲ್ಲಿಕಾರ್ಜುನ ಎಲ್ಲರೂ ಕೂಡ PUC ಆಲ್ ಟಿಕೆಟ್ ಕೊಡಕ್ಕೆ ಹೋದ್ವಿ. ನಮ್ಮ ಮಾಲಿಕಾನ್ ಸರ್ ಇದ್ರು. ಮುಸ್ಲಿಂ ಮಕ್ಕಳು ಕೆಲವು ಬೇರೆ ಬೇರೆ ಮಕ್ಕಳೆಲ್ಲ ಬಂದು, ಸರ್ ನಮ್ಮ ಡಿಗ್ರಿಗೆ ಹೋಗೋಕ್ಕಾಗೋದಿಲ್ಲ, ನೀವೇನಾದ್ರೂ ಮಾಡಿ ಇಲ್ಲಿ ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಬಿಟ್ಟಿದ್ವಿ. ಆದ್ರಿಂದ ನಾವು ಅವ್ರ ಮಕ್ಕಳ ಒಂದು ಒತ್ತಾಯಕ್ಕೋಸ್ಕರ ನಾವು ಡಿಗ್ರಿ ಕಾಲೇಜನ್ನು ನಾವು ಮಾಡಿದ್ದು. ಆದರೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಎಲ್ಲ ಉಪನ್ಯಾಸಕರಿಗೂ ಮತ್ತು ನಿಮಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಗ್ರಾಮೀಣ ವಿದ್ಯಾಸ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾರು ಈಗ ಫೈನಲ್ ಇಯರ್ ಅಲ್ಲಿ KS, IAS ಅಥವಾ ಏನಾದರೂ ಕಾಂಪಿಟೇಷನ್ಸ್ ಎಕ್ಸಾಮ್ಸ್ ಹೋಗ್ಬೇಕು ಅನ್ನೋದಾದ್ರೆ, ಕೋಲಾರದಲ್ಲಿ ನಮ್ಮ DCP ದೇವರಾಜ್ ಅವರು ಅವ್ರ ತಂದೆ ತಾಯಿ ಹೆಸರಲ್ಲಿ ಕಮ್ಮಿ ದುಡ್ಡಿಗೆ ಕ್ಲಾಸಸ್ ನಡೆಸ್ತಾರೆ. ಶನಿವಾರ ಭಾನುವಾರ ಬೇಕಾದ್ರೆ ನಾನು ನಿಮ್ಮ ಡೈರೆಕ್ಟರ್ ಕೇಳಿ ಬೇಕಾದ್ರೆ ಬಸ್ಸು ಕೊಡ್ಬೇಕಾ ಅಥವಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆಯಾ ಏನು ಹೇಗೆ ಅಂತ ಹೇಳಿ ಮಾತನಾಡಿಕೊಂಡು ಅದನ್ನು ಕೊಡ್ತೇವೆ. ಫೈನಲ್ ಇರ್ತಕ್ಕಂಥ ಮಕ್ಕಳು ಅದರ ಸದುಪಯೋಗವನ್ನು ಪಡ್ಕೋಬಹುದು. ಅಲ್ಲಿ ಏನು ಫೀಸ್ ಇರುತ್ತೋ 50% ನಾವು ಕಟ್ತೀವಿ, ಇನ್ನು 50% ಬೇಕಾದ್ರೆ ನೀವು ಕಟ್ಟಿ. ಅಥವಾ ಯಾರಾದರೂ ಬಡವರಿದ್ದು ನಮಗೆ ಕಟ್ಟೋದಕ್ಕೆ ಆಗೋದೇ ಇಲ್ಲ, ನಾವು ಹೋಗ್ಬೇಕು, ನಾನು ಒಬ್ಬ ಅಧಿಕಾರಿ ಆಗಬೇಕು ಅನ್ನೋ ಮಕ್ಕಳು ಯಾರಾದರೂ ಇದ್ರೆ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಂಥವ್ರಿಗೆ ನಾವು ಪೂರ್ತಿ ಹಣವನ್ನು ಕೊಟ್ಟು ಅವರು ಆ ಮುಂದಿನ ಜೀವನವನ್ನ ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಾವು ಕಂಗಣಬದ್ಧರಾಗ್ತೀವಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಎಲ್ಲರೂ ನೀವು ಕೆಟ್ಟೋಗ್ಬೇಡಿ, ಎಲ್ಲರೂ ಹೇಳಿರೋದು ನೀವು ಯಾರು ಕೆಟ್ಟೋಗ್ಬೇಡಿ ಅಂತ. ಕೆಟ್ಟೋಗ್ಬೇಕು ಅನ್ನೋ ಒಂದು ಇದು ನಿಮಗೂ ಕೂಡ ಇರಲ್ಲ.
ಆದರೆ ವಯಸ್ಸು ಅನ್ನೋದು ದರಿದ್ರ ಪ್ರತಿಯೊಬ್ಬರೂ, ಅವನು ವಿದೇಶ ಆಗಿರಲಿ, ಸ್ವದೇಶ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಯಾರೇ ಆಗಿರಲಿ, ಆ ದರಿದ್ರದ ವಯಸ್ಸು ಆ ಥರ. ಅದಕ್ಕೆ ನಿಮ್ಗೆಲ್ರಿಗೂ ಕೂಡ ನಿಮ್ಮ ಮೇಲೆ ಅರಿವಿರಬೇಕು. ನಾನು ಈಗ ಕೆಟ್ಟರೆ ಜೀವನ ಪರ್ಯಂತ ಕೆಡ್ತೀನಿ, ಇವಾಗ ಕೆಡ್ದಿರೇ ಇದ್ರೆ ಜೀವನ ಪರ್ಯಂತ ಚೆನ್ನಾಗಿರ್ತೀನಿ. ಈ 3 ವರ್ಷ ಮಜಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ, 30 ವರ್ಷ ಮಜಾ ಮಾಡೋದು ಇಂಪಾರ್ಟೆಂಟು. ಆ ಒಂದು ದಿಸೆಯಲ್ಲಿ ನೀವೆಲ್ಲರೂ ಕೂಡ ಓದಿ ಚೆನ್ನಾಗಾಗಬೇಕು. ಏನು ಕೆಲವು ಮಕ್ಕಳು ಫೈನಲ್ ಡಿಗ್ರಿ ಬಂದಿರ್ತಕ್ಕಂಥವ್ರು 98 ಪಾಯಿಂಟ್ ಚೇಂಜ್ ಮಾರ್ಕ್ಸು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ 98 ಪಾಯಿಂಟ್ ಚೇಂಜ್ ಅಲ್ಲ. ವಿಜೇಂದ್ರ ಸಾರ್ ಅವರು ಫ್ರೆಂಡು IAS ಆಫೀಸರು, 12 ವರ್ಷ ಆಯಿತು ಆ ಮಗು IAS ಆಗಿ. ಇಬ್ಬರು ಜೊತೆಯಲ್ಲಿ ಡೆಲ್ಲಿಲಿ ಓದಿದ್ರು. ಆ ಮಗು MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವಾಗಲೂ 10 ಪಾಯಿಂಟ್. ನಿಮ್ಮ ಸಾರು 9.3 ಮೇಲೆ ಹೋಗಲಿಲ್ಲ, 9.3 ಕೆಳಗೆ ನಿಂತಾ ಇದ್ರು. ಏನೇ ಹೆಣ್ಮಗು ಅಷ್ಟೊಂದು ಮಾರ್ಕ್ಸ್ ತಗೊಂಡು ಅವಳು 10 ಪಾಯಿಂಟ್ ಇರಯ್ಯ, ನೀನೇನೇ 9.3. 6,000 ಜನ ಮಕ್ಕಳಿದ್ರು ಕಾಲೇಜಲ್ಲಿ. ಯಾರನ್ನ ಹೂ ತಲೆಗೆ ಇಡ್ತಾರೆ ನೋಡೋದು, ಅವ್ರಿಗೆ ತಲೆಗೆ ಇವಾಗ ಕೂಡ ಹೂ ಇಟ್ಕೊತಾರೆ ಅಂತ ಹುಡುಗಿ IAS ನೇಷನ್ಗೆ ಫಸ್ಟ್ ಬಂದು, ರಾಷ್ಟ್ರದಲ್ಲೇ ಅವರಿಗೆ ಫಸ್ಟ್ ರ್ಯಾಂಕ್ ಬಂದು ಮಂತ್ರಿ ಅಂತ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಂಥವ್ರನ್ನ ಒಂದು 2-3 ಜನನ ನಿಮ್ಮ PUC ಮತ್ತು ಡಿಗ್ರಿ ಕಾಲೇಜ್ ಒಟ್ಟಿಗೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ ಅವರ ಏನು ನಮ್ಮ ಪ್ರಿನ್ಸಿಪಾಲ್ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ಮತ್ತು ಕಾರ್ಯದರ್ಶಿಗಳು ಮತ್ತು ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಇನ್ನೂ ಯಾರನ್ನು ಕಲಿಸ್ಬೇಕು ಏನು ಅಂತ ಹೇಳಿ ಒಂದು ಮೆಮೊರಬಲ್ ಫಸ್ಟ್ ಇಯರ್ ಯಾರು ಆ ಪ್ರಥಮವಾಗಿ 3 ವರ್ಷ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ನಮ್ಮ ಮಕ್ಕಳು, ಅದರದ್ದು ಒಂದು ಈವೆಂಟ್ ತರ ಮಾಡಿ ಒಂದು ಬುಕ್ ಏನನ್ನ ಪ್ರಿಂಟ್ ಮಾಡಿ ಅದೊಂದು ಒಳ್ಳೆಯ ಒಂದು ರೀತಿಯಲ್ಲಿ ತಗೊಂಡೋಗುವಂತ ಒಂದು ಗುರುತರವಾದ ಜವಾಬ್ದಾರಿಯನ್ನ ಇವಾಗಿಂದಲೇ ಎಲ್ಲರೂ ಕೂಡ ತಗೊಂಡು ಅಚ್ಚುಕಟ್ಟಾಗಿ ಮಾಡೋ ತರ ಒಂದು ವ್ಯವಸ್ಥೆ ಮಾಡ್ತೀವಿ. ಆ ಮಕ್ಕಳೆಲ್ಲರೂ ಕೂಡ 10 ಪಾಯಿಂಟ್ ಆಗಬೇಕು. ಅಂದ್ರೆ 100ಕ್ಕೆ 100 ಏನು ಒಟ್ಟು ಅಂಕಗಳಿರುತ್ತೋ ಅಷ್ಟು ಅಂಕಗಳನ್ನ ಪಡಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇವತ್ತಿಂದ ಇರುತ್ತೆ ಅಂತ ಹೇಳಿ ನನ್ನ ಮಾತು. ಪ್ರಥಮ PU ಅವರಿಗೆ ವೆಲ್ಕಮ್ ಮಾಡ್ತಾ ಇರೋದು. ಮುಂದೆ ನೀವು ಫೈನಲ್ ಹೋದಾಗ 3ನೇ ವರ್ಷ ಅವ್ರು ಬೀಳ್ಕೊಟ್ಟೆ ಮಾಡ್ತಾರೆ. ಇದು ಒಳ್ಳೆ ಸಂಪ್ರದಾಯನೇ. ಆದರೆ ಈ ಸಂಪ್ರದಾಯ ಅಂತೇಳಿ ಏನೇನೋ ಮಾಡೋದಲ್ಲ. ನಿಮ್ಮ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಡಿಗ್ರಿ ಮೊದಲು ಓದ್ಬೇಕಂತಂದ್ರೆ ಬಸ್ಗಳಲ್ಲಿ ಹೋಗಿ ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ರು. ಕಾಲೇಜಿಗೆ ಕಳಿಸೋದೇ ಕಷ್ಟ ಇತ್ತು. 7th ನಿಲ್ಲಿಸ್ತಾ ಇದ್ರು, 10th ನಿಲ್ಲಿಸ್ತಾ ಇದ್ರು. ಇವಾಗ ಏನಿಲ್ಲ, ಮನೆ ಮುಂದೆ ಬಸ್ ಹತ್ಬೋದು, ಕಾಲೇಜ್ ಹತ್ರ ಬಸ್ ಇಳಿಬೋದು. ಎಷ್ಟು ಅನುಕೂಲ ಇದೆ ಅಂದ್ರೆ ಅಷ್ಟು ಅನುಕೂಲ ಇದೆ. ಆದರೆ ಆ ಅನುಕೂಲಕ್ಕೆ ತಕ್ಕಂಗೆ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡಿಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಜೀವನ ಇವಾಗ ಈ ಜೀವನ 3 ವರ್ಷ ಇರ್ಬೋದು, ಎಂಜಾಯ್ ಮಾಡ್ಬಿಡ್ಬೋದು. ಈಗಿಂದನೇ ಮುಂಜಾಗ್ರತೆ ಇರ್ಬೇಕು. ನಿಮ್ಗೆ ಏನ್ ಮಾಡ್ಬೇಕು, ಮುಂದೆ ಹೆಂಗ್ ಮಾಡ್ಬೇಕು, ಜೀವನ ಅಂದ್ರೆ ಏನು, ನಿಮಗೆ ಕಷ್ಟ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದಾರೋ ಅನ್ನೋದು ನಿಮ್ಗೆ ಅನುಭವ ಕಡಿಮೆ. ಏನ್ ಮಾಡ್ತಾರೆ, ಅವ್ರ ದುಡಿಮೆ ಏನ್ ಮಾಡ್ತಾರೆ, ನೀವು ಅವ್ರ ದುಡಿಮೆದಲ್ಲಿ ನೀವು ಭಾಗವಹಿಸ್ಬೇಕು. ಭಾಗವಹಿಸಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ಒಬ್ರು ದುಡಿದ್ರೆ ಸಾಕಾಗಲ್ಲ, ಮನೆಯವರೆಲ್ಲರೂ ದುಡಿದ್ರೇನೆ ಅದು ದುಡಿಮೆ, ಅದು ಒಂದು ಸಂಸಾರ. ಈಗ ನಿಮ್ಗೇನು ಕಷ್ಟ ಗೊತ್ತಾಗಲ್ಲ. ಒಳ್ಳೆ ಬಟ್ಟೆ ಕೊಡ್ತಾರೆ, ಒಳ್ಳೆ ಇದು ಕೊಡ್ತಾರೆ, ಒಳ್ಳೆ ತಿಂಡಿ ಹಾಕ್ತಾರೆ, ಊಟ ಮಾಡ್ತಾರೆ, ಸಹಜ ಮಾಡಿ ಬೇಡ ಅಂತಿಲ್ಲ. ಕೆಟ್ಟ ಅಭ್ಯಾಸಗಳು ಹೋದ್ರೆ, ಮೊಬೈಲ್ ನೋಡೋದು ಹೆಚ್ಚಿಗೆ ಜಾಸ್ತಿ ಮಾಡ್ಕೊಂಡ್ರೆ ತೊಂದರೆ ಆಗೋದು ನಿಮ್ಗೆ, ಉಪಯೋಗ ಇಲ್ಲ. ಅದೆಲ್ಲ ನೀವು ಒಳ್ಳೆ ಗುಣ, ಒಳ್ಳೆ ನಡತೆ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಮಾಜ ಇವಾಗ ತುಂಬಾ ಇದು, ನಿನ್ಗೊಂದು ಹೇಳ್ತಾರೆ, ನಮ್ಗೊಂದು ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನೊಬ್ರಿಗೊಂದು ಹೇಳ್ತಾರೆ, ಜೊತೆಲಿ ಇರ್ತಾರೆ, ನಿಮ್ಗೆ ಇಟ್ಬಿಡ್ತಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಕಷ್ಟ ಇದೆ. ಅದರಿಂದ ನೀವು ಜಾಗೃತಿ ಕರಬೇಕು. ಈ ಮಾತಾಡ್ಬೇಕು ಅಂದ್ರೆ ಜೋಪಾನದಿಂದ ಮಾತಾಡ್ಬೇಕು. ಇನ್ನೊಬ್ರಿಗೆ ಏನ್ ಬಿಟ್ಬಿಟ್ರೆ ಮುಗೀತು, ಅಲ್ಲಿಗೆ ಕ್ಲೋಸ್. ಅಲ್ಲೇ ನಿಮ್ಮನೆ ಹೇಳ್ತಾರೆ, ಅವ್ನು ಹಂಗೋಗಿದೆ, ಹಿಂಗೋದ, ಹಿಂಗೋಗಿ, ಅಲ್ಲಿದ್ದ, ಹಿಂಗಿದ್ದ, ಹಿಂಗೆ ಹೋಗ್ತಾನೆ ಇರುತ್ತೆ. ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಕೊಡಿ. ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ, ಒಳ್ಳೆ ಜೀವನ ಆಗಲಿ, ದೇವರ ಆಶೀರ್ವಾದ ಮಾಡಿ. ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳೆಲ್ಲ ಹೆಚ್ಚು ಮಕ್ಕಳು ಎಲ್ಲ ನಮ್ಮ ಮಕ್ಕಳೇ. ನೀವು ಪ್ರತಿದಿನ ನಾನು ನೋಡ್ತಾ ಇರ್ತೀನಿ, ಬೇರೆ ಕಾಲೇಜಿಗೆ ಹೋಲಿಸಿದ್ರೆ ನಮ್ಮ ಕಾಲೇಜ್ ಎಲ್ಲ ಕಾಲೇಜಿಗಿಂತ ಶಿಸ್ತಾಗಿದೆ ಅಂತ ನಾನು ಅನ್ಕೊಳ್ತೀನಿ.
ಕೆಲವು ಮಕ್ಕಳು ಪ್ರೀತಿಯಿಂದ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ನಾನು ಮಾತಾಡ್ತೀನಿ, ಅವರು ಮಾತಾಡ್ತಾರೆ. ಮಕ್ಕಳು ಎಲ್ಲ ಒಳ್ಳೆಯವರಿದ್ದೀರಿ. ಮತ್ತೆ ಇನ್ನೊಂದೇನು ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದ್ರು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ತಂದೆ ತಾಯಿ ಎಲ್ಲರೂ ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಿಮ್ಮನ್ನು ಕಳಿಸ್ತಾರೆ. ನೀವು ಚೆನ್ನಾಗಿ ಓದಬೇಕು, ನಿಮ್ಮ ಭವಿಷ್ಯವನ್ನು ನೀವು ನಿರ್ವಹಿಸ್ಕೋಬೇಕು. SLC ವರೆಗೂ ನಾವು ಹೇಳ್ತೀವಿ, PUC ವರೆಗೂ PUC ವರೆಗೂ ನಿಮ್ಮನ್ನು ತಿದ್ದು ಬಿಟ್ರೆ ಡಿಗ್ರಿನಲ್ಲಿ ನಾವೇ ತಿದ್ದಷ್ಟಿಲ್ಲ. ನಿಮಗೆ ಗೊತ್ತು ಯಾವ ಗುರಿಯನ್ನ ನಾವು ಮುಟ್ಟಬೇಕು, ಏನಾಗಬೇಕು ಅಂತೆಲ್ಲ ನೀವು ಈಗಾಗಲೇ ನಿರ್ಧರಿಸ್ಕೊಂಡಿದ್ದೀರಾ. ಅದೇ ಥರ ಎಲ್ಲ ಒಳ್ಳೆ ಮಕ್ಕಳಿದ್ದೀರಾ. ನಮ್ಮ ಶ್ರೀಮತಿ ಮೇಡಮ್ ಹೇಳಿದ್ರು, KS IAS ಎಲ್ಲ ಆಗಬೇಕು ಅಂತ ಗುರಿ ಇಟ್ಕೊಂಡಿರೋ ಮಕ್ಕಳು ಇಲ್ಲಿದ್ದೀರಾ. ಯಾಕಂದ್ರೆ ನಾವು ಹೈಸ್ಕೂಲಲ್ಲೇ ನೋಡ್ತಾ ಇದ್ವಿ, ಅವ್ರಿಗೂ ಹೇಳ್ತಾ ಇದ್ವಿ, ನೀವೆಲ್ಲರೂ ಈಗ ಕೋಲಾರಲ್ಲಿ ಕೋಚಿಂಗ್ ಸೆಂಟರ್ ಇದೆ. ಮೇಡಮ್ ಹೇಳ್ದಂಗೆ ನಮ್ಮ ಸೆಕ್ರೆಟರಿ ಸಾಕು ನಮ್ಗೆ ಎಲ್ಲ ಸೌಲಭ್ಯಗಳನ್ನು ಇವತ್ತು ಅಳವಡಿಸಿಕೊಟ್ಟಿದ್ದಾರೆ. ಮೊದಲು ನಮ್ಗೇನು ಇರಲಿಲ್ಲ, ಇವತ್ತು ನಮ್ಗೇನು ಬೇಕು ಸೌಲಭ್ಯಗಳೆಲ್ಲ ಇದೆ. ನಮಗಾಗಿ ಅವರ ಜೀವವನ್ನೇ ನಮ್ಮ ಸಂಸ್ಥೆಗೆ ಇಟ್ಟಿದ್ದಾರೆ. ಅಷ್ಟೊಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮಕ್ಕಳು ನೋಡ್ತಾ ಇದ್ರೆ ನಮ್ಗೆ ಇವತ್ತು ಖುಷಿ ಆಗುತ್ತೆ. ನನಗೆ ಮೊದಲೇ ನಮ್ಮ ಸಾರ್ ನಮ್ಮ ಕಾಲೇಜ್ಗೆ 95 ಕಾರ್ಯದರ್ಶಿಗಳಾಗಿ ಬಂದಿದ್ದು. ಅವಾಗ ಮೊದಲ ದಿವಸ ನನಗೆ ಗೊತ್ತಾಯಿತು, ನಮ್ಮ ಕಾರ್ಯದರ್ಶಿಗಳು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಆ ಕೋಲಾರ ರೋಡಲ್ಲಿ ದೊಡ್ಡದಾಗಿ ಒಂದು ವಿದ್ಯಾಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಬಿಟ್ಟಿದ್ದಾರೆ. ಅವಾಗ ನಾನು ಪ್ರಭಾಕರ್ ಸರ್ ಹೇಳಿದೆ, ಸರ್ ನಮ್ಮ ಸೆಕ್ರೆಟರಿ ಸಾರು ಮುಂದೆ ಇನ್ನೂ ದೊಡ್ಡ ಸಂಸ್ಥೆ ಮಾಡ್ತಾರೆ ಸರ್, ನನ್ನ ಕನಸಲ್ಲಿ ಬಂದಿದ್ದು ಸರ್ ಅಂತಲೂ ನಾನು ಹೇಳಿದೆ ಸಾರ್. ಆ ಥರ ನಮ್ಮ ಸಾರ್ ಮುಖದಲ್ಲಿ ಒಳ್ಳೆಯ ರಾಜಗಳೇ ಇರೋದು ನಮ್ಮ ಸೆಕ್ರೆಟರಿ ಸಾರು. ನಮ್ಮ ಸೆಕ್ರೆಟರಿ ಸಾರ್ ಏನು ಯಾವುದನ್ನ ಮುಟ್ಟಿದ್ರು ಸಹ ಅದು ಚಿನ್ನ ಆಗುತ್ತೆ. ಅವರು ನಮಗೆ ಎಲ್ಲ ಸೌಲಭ್ಯಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ವಿಜೇಂದ್ರ ಸಾರು, ನಮ್ಮ ಶ್ರೀಮತಿ ಮೇಡಮ್ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ. ಅವರು ನಮ್ಮ ಕಾಲೇಜಿನ ಸಮಸ್ಯೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಹೈಸ್ಕೂಲ್ ಇರ್ಬೋದು ಎಲ್ಲರೂ ಸಹ ಈಗ ಮೊದಲಿಗಿಂತ ಈಗ ಬದಲಾವಣೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಒಳ್ಳೆ ಗೈಡ್ ಇದ್ದಾರೆ. ನಮ್ಮ ವಿಜೇಂದ್ರ ಸಾರು ಇವರನ್ನೆಲ್ಲ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಇನ್ನೂ ದೊಡ್ಡ ಸಮಸ್ಯೆ ಆಗತ್ತೆ. ಆಗ ನಾನು ನೋಡ್ತೀನ ಇಲ್ಲ ನಮ್ಮ ದೂರಲ್ಲಿ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಕಾಲೇಜನ್ನು ಅಂದ್ಕೊಂಡಿದ್ದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಕಾಲೇಜ್ ನಮ್ಮ ಬೇಕೂರಲ್ಲಿ ಕಾಲೇಜ್ ಪದವಿ ಕಾಲೇಜ್ ಆಯ್ತಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. ನೀವು ಇದೇ ಥರ ಒಳ್ಳೆ ಮಕ್ಕಳಾಗಿ ತಂದೆ ತಾಯಿಗೆ ಒಳ್ಳೆ ಹೆಸರು ತನ್ನಿ. ಎಲ್ಲ ತಂದೆ ತಾಯಿಗೂ ಪಾಪ ನಮಗೋಸ್ಕರ